ಇನ್ನು ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂಥ ಟ್ರಿಪಲ್ ಮರ್ಡರ್ ಕೇಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಆರೋಪಿ ಶ್ವೇತಾಳನ್ನ ತೀವ್ರ ವಿಚಾರಣೆಗೆ ಪೊಲೀಸರು ಒಳಪಡಿಸಿದ್ದಾರೆ. ಅದರ ಜೊತೆಗೆ 7 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಈಕೆಯನ್ನು ನೀಡಲಾಗಿದೆ. ಇನ್ನು ಈ ಒಂದು ಪ್ರಕರಣದ ತನಿಖೆ ವೇಳೆ ಒಂದೊಂದೇ ವಿಚಾರಗಳು ಹೊರಬೀಳ್ತಾ ಇವೆ. ಒಟ್ಟಾರೆಯಾಗಿ 6 ತಂಡಗಳು ಈ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇರುವಂಥದ್ದು. ಎಸ್ಕೇಪ್ ಆದಂಥ ಕೆನೆತ್ಗಾಗಿ 3 ತಂಡಗಳು ಹುಡುಕಾಟವನ್ನು ನಡೆಸ್ತಾ ಇದ್ರೆ ಇನ್ನುಳಿದಂಥ 3 ತಂಡ ಈ ಪ್ರಕರಣದ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಪುದುಚೇರಿ ತಮಿಳುನಾಡಿನಲ್ಲಿ ಈಗ ಪೊಲೀಸರು ಹುಡುಕಾಡುತ್ತಿದ್ದಾರೆ ಈತನಿಗಾಗಿ. ಟೆಕ್ನಿಕಲ್ ಎವಿಡೆನ್ಸ್ ಹಾಗೂ ಸಾಂದರ್ಭಿಕ ಸಾಕ್ಷ್ಯವನ್ನ ಕಲೆ ಹಾಕಿ ಈತನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಈ ಒಂದು ಪ್ರಕರಣದ ತನಿಖೆ ಕೂಡ ಚುರುಕುಗೊಂಡಿದೆ. ಸೊ 6 ಪ್ರತ್ಯೇಕ ತಂಡಗಳು ಈ ಒಂದು ಕೇಸ್ನ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಅದರಲ್ಲಿ 3 ತಂಡಗಳು ಕೇವಲ ಈತನ ಪತ್ತೆಗಾಗಿಯೇ ಈಗ ರಚನೆಯಾಗಿದ್ದಾವೆ. ಇನ್ನುಳಿದಂತೆ 3 ತಂಡಗಳು ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡು ಈಗ ಅದನ್ನು ತೀವ್ರಗೊಳಿಸಿದೆ. ಸೊ ಒಂದೊಂದೇ ಸ್ಫೋಟಕ ವಿಚಾರಗಳು ಈ ಒಂದು ಪ್ರಕರಣದ ತನಿಖೆಯ ವೇಳೆ ಬಯಲಾಗ್ತಿರುವಂಥದ್ದು. ಕೊಲೆ ನಡೆದಂಥ ದಿನ HALನ ಫ್ಲ್ಯಾಟ್ಗೆ ಈ ಆರೋಪಿಗಳು ಬಂದಿದ್ರು. ಬೈಕ್ನಲ್ಲಿ ಸೂಟ್ಕೇಸ್ ಸಮೇತ ಆರೋಪಿಗಳು ಬಂದಿದ್ರು. ಕೊಲೆ ಆದ ನಂತರ ಇದು. ಇನ್ನು ಇವರು ಬಂದು ಹೋಗಿರೋದು ಆ ಫ್ಲ್ಯಾಟ್ನ CCTVಯಲ್ಲಿ ರೆಕಾರ್ಡ್ ಆಗಿದೆ. ಆ ದೃಶ್ಯಾವಳಿಗಳನ್ನು ಆಧಾರವಾಗಿಟ್ಕೊಂಡು ಪೊಲೀಸರು ಈಗ ಪರಿಶೀಲನೆಗೆ ಅದನ್ನು ಒಳಪಡಿಸಿದ್ದಾರೆ. ಜೊತೆಗೆ ಫ್ಲ್ಯಾಟ್ನೂ ಕೂಡ ಈಗ ತಡಕಾಡಿದ್ದಾರೆ. ಆ್ಯಂಡ್ ಈ ಒಂದು ಸಂದರ್ಭದಲ್ಲಿ ಫ್ಲ್ಯಾಟ್ನ ಹುಡುಕಾಡಿದಂತಹ ಸಂದರ್ಭದಲ್ಲಿ ಡ್ರಿಲ್ಲಿಂಗ್ ಮಿಷಿನ್ ಪತ್ತೆ ಆಗಿದೆ. ಸೊ ಬಹುಶಃ ಆ ಫ್ಲ್ಯಾಟ್ಗೆ ತಾಯಿಯ ಶವವನ್ನು ಶಿಫ್ಟ್ ಮಾಡುವಂಥ ಪ್ಲಾನನ್ನು ಮುಂಚಿತವಾಗೇ ಇಟ್ಕೊಂಡಿದ್ರು. ಹೀಗಾಗಿನೇ ಡ್ರಿಲ್ಲಿಂಗ್ ಮಿಷಿನ್, ಡ್ರಮ್ ಇದೆಲ್ಲವನ್ನು ಕೂಡ ತಂದಿಟ್ಕೊಂಡಿದ್ರು ಅನ್ನೋದೀಗ ಪೊಲೀಸರ ಶಂಕೆ. ಸೊ ಹೆಚ್ಚಿನ ತನಿಖೆಯನ್ನು HAL ಠಾಣೆ ಪೊಲೀಸರು ಮುಂದುವರಿಸಿದ್ದಾರೆ. ಸೊ ಅಲ್ಲಿಗೆ ಇದು ಆಕ್ಸಿಡೆಂಟಲ್ ಆಗಿ ಅಂದರೆ ಆ ಸಂದರ್ಭದಲ್ಲಿ ಆದಂಥ ಕೊಲೆಯಲ್ಲ, ಬದಲಿಗೆ ಮುಂಚಿತವಾಗಿಯೇ ಇವರಿಬ್ಬರೂ ಕೂಡ ಪ್ರಿಪೇರ್ ಆಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ.